ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಬಗ್ಗೆ. ನಿಮಗೆಲ್ರಿಗೂ ಗೊತ್ತು ಫ್ರೆಂಡ್ಸ್, ಎಲ್ಲ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ಗಳು ಬರ್ತಾ ಇರ್ತವೆ. ಸ್ವಲ್ಪ ದಿನ ಒಂದು ಇನ್ಕಮನ್ನು ಕೊಟ್ಬಿಟ್ಟು ಅವು ತುಂಬ ಹಣನ ಸಂಪಾದನೆ ಮಾಡಿಕೊಂಡು ಜನರ ಹತ್ರ ಕಾಸನ್ನು ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದಾವೆ. ಅದೇ ಥರ ಇದೊಂದು ಇನ್ವೆಸ್ಟ್ಮೆಂಟು ಕಂಪನಿ ಇನ್ನೊಂದು ಬಂದಿದೆ ಫ್ರೆಂಡ್ಸ್, ಜಿಯೋನ್ ಫೈನಾನ್ಸ್ ಲಿಮಿಟೆಡ್ ಅಂದ್ಬಿಟ್ಟು. ಇದು ಬಂದು ಒರಿಜಿನಲ ಫೇಕಾ, ಯಾವ ಥರ ಒಂದು ಕಂಡುಹಿಡಿಯೋದು, ಇದು ಒರಿಜಿನಲ್ ಕಂಪ್ನಿನ ಅಥವಾ ಫೇಕ್ ಕಂಪ್ನಿನ, ಏನು ಪ್ರೂಫ್ ಇದೆ ಫೇಕ್ ಕಂಪ್ನಿ ಆದರೆ ಅಥವಾ ಒರಿಜಿನಲ್ ಕಂಪ್ನಿ ಆದರೆ ಏನು ಪ್ರೂಫ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಿಳಿಸ್ತಾ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಹಳೆ ವಿಡಿಯೋಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿ ನನಗೆ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ಇನ್ವೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಅಪ್ಲಿಕೇಶನ್ ಬ್ಯಾನ್ ಆದಮೇಲೆ ಎಲ್ಲರೂ ಕೂಡ ನನ್ನೇ ಕೇಳ್ತಾಯಿದ್ರು. ನಾನು ಒನ್ ರಿಸ್ಕಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಎಲ್ಲರೂ ನನ್ನ ಕೇಳ್ತಾರೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ ಫ್ರೆಂಡ್ಸ್. ಇದು ಒರಿಜಿನಲ್ಲ ಫೇಕ್ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್, ವಿತ್ ಪ್ರೂಫು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವೀಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅದರಿಂದ ನಾನಕ ಯಾವುದೋ ವೀಡಿಯೋ ಆಗಲಿ ನಿಮಗೆ ಮೊದಲಲ್ಲೇ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಜಿಯೋನ್ ಫೈನಾನ್ಸಿಂದ ಯಾರು ಜಿಯೋನ್.ಫೈನಾನ್ಸ್.in ಅಂದ್ಬಿಟ್ಟು ಅವರು ಒಂದು ರೆಫರ್ ಲಿಂಕನ್ನು ನಿಮಗೆ ಕಳಿಸಿರ್ತೀರ. ರೆಫರ್ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ, ಆ ಒಂದು ರೆಫರ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಲಾಗಿನ್ ಕೇಳುತ್ತೆ ಫ್ರೆಂಡ್ಸ್. ಅದು ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಅದರಿಂದ ಈ ಥರ ತೋರಿಸ್ತಾ ಇದೆ ಫ್ರೆಂಡ್ಸ್. ವೆಬ್ಸೈಟು ಓಪನ್ ಮಾಡಿ ಅಂತ ಕೇಳುತ್ತೆ. ವೆಬ್ಸೈಟ್ ಓಪನ್ ಆದಮೇಲೆ ಒಂದು ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರಲ್ ಆದಮೇಲೆ ಲಾಗಿನ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತು 50 ರೂಪಾಯಿ ಒಂದು ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ನಾನು ಈ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿವ್ಯೂ ಮಾಡ್ತಾಯಿಲ್ಲ ಮತ್ತು ಇನ್ವೆಸ್ಟ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಾಯಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಒಂದು ಫೇಕ್ ಅಪ್ಲಿಕೇಶನ್. ಯಾವ ಥರ ಅಂತ ಹೇಳ್ತೀನಿ ಕೇಳಿ. ಫೇಕ್ ಅಪ್ಲಿಕೇಶನ್ ಅಂತ ಈ ಜಿಯೋನ್.ಫೈನಾನ್ಸ್.in ಅಂದ್ಬಿಟ್ಟಿದೆ ಫ್ರೆಂಡ್ಸ್. ಜಿಯೋನ್ ಫೈನಾನ್ಸ್ ಅವ್ರದ್ದು ಅದು ಬಂದು ಇಂಡಿಯಾದಲ್ಲಿ ಅವ್ರದ್ದು ಕಂಪ್ನಿನೇ ಇಲ್ಲ ಫ್ರೆಂಡ್ಸ್. ಜಿಯೋನ್ ಫೈನಾನ್ಸ್ ಬಂದುಬಿಟ್ಟು ಒಂದು ಬೇರೆ ದೇಶದ ಹೊರ ದೇಶದ ಒಂದು ಕಂಪನಿಯಾಗಿದೆ. ಅದರಿಂದ ಜಿಯೋನ್.ಫೈನಾನ್ಸ್.com ಅಂತ ಅದಿರೋ ಜಿಯೋನ್.ಫೈನಾನ್ಸ್.in ಅಂದ್ಬಿಟ್ಟಿದೆ. ಇಂಡಿಯಾದಲ್ಲಿ ಯಾವುದೇ ಕಂಪನಿ ಇಲ್ಲ, ಮತ್ತು ಅವರು ಯಾವುದೇ ಕಾರಣಕ್ಕೂ ಇಂಡಿಯನ್ ಕರೆನ್ಸಿನಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ಳಲ್ಲ. ಇದು ಇನ್ವೆಸ್ಟ್ಮೆಂಟ್ ಕಂಪ್ನಿಯಾಗಿದೆ. ಮತ್ತು ಜಿಯೋನ್ ಫೈನಾನ್ಸ್ ಅನ್ನೋದು ಒಂದು ಟ್ರಸ್ಟೇಬಲ್ ಕಂಪ್ನಿಯಾಗಿದೆ ಫ್ರೆಂಡ್ಸ್. ಆದರೆ ಇವರು ಫೇಕ್ ಒಂದು ವೆಬ್ಸೈಟನ್ನು ರೆಡಿ ಮಾಡಿದ್ದಾರೆ. ಜಿಯೋನ್ ಫೈನಾನ್ಸ್ ಅಂತ ಅವ್ರು ಯಾವ ಥರ ಒಂದು ವೆಬ್ಸೈಟನ್ನು ರೆಡಿ ಮಾಡಿದ್ದಾರೆ, ಅದೇ ಒಂದು ಲೋಗೋವನ್ನು ಯೂಸ್ ಮಾಡಿಕೊಂಡು ಇವರು ಕೂಡ ಜಿಯೋನ್ ಫೈನಾನ್ಸ್ ಅಂದ್ಬಿಟ್ಟು ಈ ಥರ ಒಂದು ಫೇಕ್ ವೆಬ್ಸೈಟನ್ನು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಅವರ ಒಂದು ಲೋಗೋನೇ ಯೂಸ್ ಮಾಡಿದ್ದಾರೆ. ಜಿಯೋನ್ ಫೈನಾನ್ಸ್ ಅವ್ರು ಯಾವುದೇ ಕಾರಣಕ್ಕೂ ಇಂಡಿಯನ್ ಕರೆನ್ಸಿಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ಳಲ್ಲ. ಇವರು ಯಾವುದೇ ಕಾರಣಕ್ಕೂ ಇಂಡಿಯನ್ ಕರೆನ್ಸಿನ ಇನ್ವೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಯಾವ ಕರೆನ್ಸಿ ಅಂತಂದರೆ ಇವರು ಇನ್ವೆಸ್ಟ್ ಮಾಡಿಸ್ಕೊಳ್ಳೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಅಥವಾ ಅವರು ಒಂದು ಡಾಲರ್ಸ್ ಲೆಕ್ಕದಲ್ಲಿ ಆ ಥರ ಒಂದು ಕರೆನ್ಸಿನ ಇವರು ಇನ್ವೆಸ್ಟ್ ಮಾಡಿಸ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಇಂಡಿಯನ್ ಕರೆನ್ಸಿ ಯೂಸ್ ಮಾಡ್ಕೊಳ್ಳಲ್ಲ. ಇದು ಬಂದು ಪಕ್ಕಾ ಒಂದು ಫೇಕ್ ಅಪ್ಲಿಕೇಶನ್ ಆಗಿದೆ. ಇದು ಯಾವಾಗ ಬ್ಯಾನ್ ಆಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಪಕ್ಕಾ ಒಂದು ಫೇಕ್ ಅಪ್ಲಿಕೇಶನ್ ಆಗಿದೆ. ಮತ್ತು ಇದರಲ್ಲಿ ಇರೋ ಡೀಟೇಲ್ಸ್ ಎಲ್ಲ ರಾಂಗ್ ಇದೆ ಫ್ರೆಂಡ್ಸ್. ಕಾರ್ಪೊರೇಟೆಡ್ ಆನ್ 8 ಜೂನ್ 2018 ಅಂದ್ಬಿಟ್ಟಿದೆ. ಇದೆಲ್ಲ ಪಕ್ಕಾ ರಾಂಗ್ ಇದೆ. ಈ ಒಂದು ವೆಬ್ಸೈಟು ಲಾಂಚ್ ಆಗಿ, ಇವರ ಒಂದು ಫೇಕ್ ವೆಬ್ಸೈಟ್ ಲಾಂಚ್ ಆಗಿ ಜಸ್ಟು ಒನ್ ವೀಕ್ ಆಗಿದೆ ಫ್ರೆಂಡ್ಸ್, ಅಷ್ಟೇ 1 ವೀಕ್ ಆಗಿದೆ. ಇವರ ಒಂದು ಫೇಕ್ ಅಪ್ಲಿಕೇಶನ್ ಲಾಂಚ್ ಆಗಿ 1 ವೀಕ್ ಆಗಿದೆ. ಇವರು ಅದರಲ್ಲಿ ಏನಿದೆ, ಒಂದು ಜಿಯೋನ್ ಕಂಪ್ನಿ ಏನಿದೆ ಅದು 2018 ಲಾಂಚ್ ಆಗಿರೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ ಅದೇ ಒಂದು ಕಂಪನಿದು ಒಂದು ಒರಿಜಿನಲ್ ಡೀಟೇಲ್ಸ್ ಏನಿದೆ ಅದನ್ನೇ ಕಾಪಿ ಮಾಡ್ಕೊಂಡು ಈ ಥರ ಒಂದು ವೆಬ್ಸೈಟನ್ನು ಮಾಡಿದ್ದಾರೆ. ಇದು ಕೂಡ ಒಂದು ಸ್ಕ್ಯಾಮ್ ವೆಬ್ಸೈಟ್ ಆಗಿದೆ. ಇವ್ರದ್ದು ಒಂದು ಪ್ಲ್ಯಾನ್ ನೋಡೋದಾದ್ರೆ ಯಾವ ಥರ ಪ್ಲ್ಯಾನ್ ಕೊಟ್ಟಿದ್ದಾರೆ ಅಂತಂದರೆ, ನಾನು ಹೇಳಿದೆ ಫಸ್ಟೇ ನಿಮಗೆ, ಜಿಯೋನ್ ಕಂಪನಿಯವ್ರು ಯಾವುದೇ ಕಾರಣಕ್ಕೂ ಒಂದು ಇಂಡಿಯನ್ ರುಪೀಸಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಒಂದು ವೆಬ್ಸೈಟಲ್ಲಿ ಯಾವ ಥರ ಒಂದು ಇಂಟರ್ಫೇಸನ್ನು ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ವೆಬ್ಸೈಟಲ್ಲಿ. ನಾನು ಆಮೇಲೆ ಒರಿಜಿನಲ್ ವೆಬ್ಸೈಟ್ ಕೂಡ ತೋರಿಸ್ತೀನಿ ನಿಮಗೆ. ಜಿಯೋನ್ ಫೈನಾನ್ಸ್ ಅವ್ರದ್ದು ಈ ಥರ ಒಂದು ಇಂಟರ್ಫೇಸನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪ್ಲ್ಯಾನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಡೈಲಿ ರಿಟರ್ನ್ಸ್ 1,500 ಕೊಡ್ತಾರಂತೆ. ಅಂತಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಅಂತಂದರೆ, ಡೆಪಾಸಿಟ್ ಅಮೌಂಟ್ 1000 ರೂಪೀಸ್, ಇಲ್ಲಿ ನೋಡ್ತಾ ಇರ್ಬೋದು, 10,000 ರೂಪೀಸ್. ಡೆಪಾಸಿಟ್ ಅಮೌಂಟ್ 10,000 ಮಾಡಿದ್ರೆ 60 ಡೇಸ್ಗೆ 90,000 ಕೊಡ್ತಾರಂತೆ. ಅಂದರೆ ಡೈಲಿ ರಿಟರ್ನು 1,500 ರೂಪೀಸ್ ಕೊಡ್ತಾರಂತೆ. 60 ಡೇಸ್ ಇರುತ್ತೆ ಅಂತ ಏನು ಗ್ಯಾರಂಟಿಗೆ ಇವ್ರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಪ್ಲಾನ್ ನೋಡೋದಾದ್ರೆ 50,000 ಇನ್ವೆಸ್ಟ್ ಮಾಡಿದರೆ ಡೈಲಿ 10,000 ಅಂತೆ, 60 ಡೇಸ್ ಕೊಡ್ತಾರಂತೆ. ಟೋಟಲ್ ರಿಟರ್ನು 6 ಲ್ಯಾಕ್ ಆಗುತ್ತಂತೆ ಫ್ರೆಂಡ್ಸ್.
ಇವರು ಒಂದು ಯಾವ ಒಂದು ನಂಬಿಕೆ ಮೇಲೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇದು ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕಾ ಸ್ಕ್ಯಾಮ್ ಅಂತ. ಜಿಯೋನವರು ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರು ಒರಿಜಿನಲ್ ವೆಬ್ಸೈಟಲ್ಲಿ ಹೇಳೇ ಇಲ್ಲ ಫ್ರೆಂಡ್ಸ್. ಇದು ಸ್ಕ್ಯಾಮ್ ಅಂತ ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ವಿತ್ ಪ್ರೂಫ್ ಹೇಳ್ತೀನಿ ಕೇಳಿ. ವಿತ್ ಪ್ರೂಫ್ ಅಂತಂದರೆ ಅವ್ರದ್ದು ವಾಟ್ಸಪ್ ನಂಬರ್ ಇದೆ ಫ್ರೆಂಡ್ಸ್, ಅದರಲ್ಲಿ ಮೆಸೇಜ್ ಮಾಡಿರೋದು ಒಂದು ಪ್ರೂಫ್ ಇದೆ. ಜಿಯೋನ್ ಫೈನಾನ್ಸ್ ಅವ್ರದ್ದು ಡೈರೆಕ್ಟು ಒಂದು ವಾಟ್ಸಪ್ ನಂಬರ್ ಇದೆ ಫ್ರೆಂಡ್ಸ್. ಒರಿಜಿನಲ್ ಜಿಯೋ ಫೈನಾನ್ಸ್ .com ಇದು ಜಿಯೋನ್ ಫೈನಾನ್ಸ್ .in ಇದು. ನಾನು ಹೇಳ್ತಿರೋ ಜಿಯೋನ್ ಫೈನಾನ್ಸ್ .com ಅಂದರೆ ಒರಿಜಿನಲ್ ವೆಬ್ಸೈಟ್ ಅವ್ರದ್ದೇ ಒಂದು ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ ನಂಬರ್ ಇದೆ. ಅವರೇ ಮಾಡಿರೋಂಥ ಒಂದು ಮೆಸೇಜ್ ಇದೆ ಫ್ರೆಂಡ್ಸ್. ಇದು ಪಕ್ಕಾ ಫೇಕು ಫ್ರೆಂಡ್ಸ್. ಇದು ಒಂದು ಸಲ ಇಂಟರ್ಫೇಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಬಿಡಿ. ಆಮೇಲೆ ಒರಿಜಿನಲ್ ವೆಬ್ಸೈಟ್ದು ತೋರಿಸ್ತೀನಿ, ಅದ್ರದ್ದು ಕೂಡ ಒಂದು ನೋಡ್ಬೋದು. ಇಂಟರ್ಫೇಸ್ ಈ ಥರ ಇದೆ, ಇಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು. ಮತ್ತು ಲಾಸ್ಟಲ್ಲಿ ನೋಡೋದಾದರೆ ಜಿಯೋನ್ ಫೈನಾನ್ಸ್ ಒರಿಜಿನಲ್ ವೆಬ್ಸೈಟಲ್ಲಿ ಯಾವ ಥರ ಒಂದು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ ಎಂಡಲ್ಲಿ ವೆಬ್ಸೈಟಲ್ಲಿ, ಅದೇ ಥರ ಇವರು ಕೂಡ ಆ್ಯಡ್ ಮಾಡಿದ್ದಾರೆ. ಅವರು ಒರಿಜಿನಲ್ ಆಗಿರೋದ್ರಿಂದ ಒಂದು ಒರಿಜಿನಲ್ ವೆಬ್ಸೈಟ್ ಆಗಿರೋದ್ರಿಂದ ಅಥವಾ ಒರಿಜಿನಲ್ ಕಂಪ್ನಿ ಆಗಿರೋದ್ರಿಂದ ಅವರು ಲಾಸ್ಟಲ್ಲಿ ನಮ್ಮೊಂದು ಅಪ್ಲಿಕೇಶನು ಗೂಗಲ್ ಪ್ಲೇಸ್ಟೋರಲ್ಲಿದೆ ಮತ್ತು ಐಫೋನ್ದು ಆ್ಯಪಲ್ ಐಫೋನ್ದು ಅಪ್ಲಿಕೇಶನ್ದಲ್ಲೂ ಕೂಡ ಸಿಗುತ್ತೆ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಲಾಸ್ಟಲ್ಲಿ ಲಿಂಕ್ ಹಾಕಿದ್ದಾರೆ. ಇವರು ಡೂಪ್ಲಿಕೇಟ್ ಆಗಿರೋದ್ರಿಂದ, ಡೂಪ್ಲಿಕೇಟ್ ವೆಬ್ಸೈಟ್ ಹಾಕಿರೋದ್ರಿಂದ ಲಾಸ್ಟಲ್ಲಿ ಅವ್ರು ಏನು ಹಾಕಿದ್ದಾರೆ ಅದು ಹಾಕಿದ್ದಾರೆ. ಮತ್ತು ಗೂಗಲ್ ಪ್ಲೇಸ್ಟೋರು ಮತ್ತು ಆ್ಯಪಲ್ ಆ್ಯಪ್ ಸ್ಟೋರು ಅದ್ರ ಬಗ್ಗೆ ಏನು ಇವ್ರು ಹಾಕಿಲ್ಲ ಫ್ರೆಂಡ್ಸ್. ಮತ್ತು ಪ್ರೂಫ್ ತೋರಿಸ್ಬೇಕು ಅಂದರೆ ಹೇಗೆ ಫೇಕ್ ಅಂತ ಹೇಳ್ತಿದ್ದೀರಾ, ಇದು ಯಾಕೆ ಇನ್ವೆಸ್ಟ್ ಮಾಡಬಾರ್ದು ನಾವು, ಅಮೌಂಟ್ ಬರುತ್ತೆ, ಏನು ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಪ್ರೂಫ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಮಗೆ ಪ್ರೂಫ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಇದು ಜಿಯೋನ್ ಫೈನಾನ್ಸ್ ಅವ್ರದ್ದು ಜಿಯೋನ್ ಫೈನಾನ್ಸ್ .com ಅಂತ ಒರಿಜಿನಲ್ ವೆಬ್ಸೈಟ್ ಏನಿದೆ ಅವರ ಒಂದು ವಾಟ್ಸಪ್ ನಂಬರು. ಇದಕ್ಕೆ ಮೆಸೇಜ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆ ಮೆಸೇಜ್ ಆಗಿದೆ. ಇದು ಸ್ಕ್ರೀನ್ಶಾಟು, ಅಂದರೆ ಇದು ಬೇರೆಯವ್ರು ಮೆಸೇಜ್ ಮಾಡಿರೋದು, ನನ್ನ ಫ್ರೆಂಡ್ ಒಬ್ಬರು ಅವ್ರ ಕಡೆಯಿಂದ ಒಂದು ಸ್ಕ್ರೀನ್ಶಾಟ್ನ ಕಳಿಸ್ಕೊಂಡಿದ್ದೀನಿ. ಇದು ಸ್ಕ್ರೀನ್ಶಾಟ್ ಅವ್ರು ಮೆಸೇಜ್ ಮಾಡಿದ್ದಾರೆ ಜಿಯೋನ್ ಫೈನಾನ್ಸಿಂದ, ನೀವು ನೋಡ್ತಾ ಇರ್ಬೋದು. ಜಿಯೋನ್ ಫೈನಾನ್ಸ್ .com ಹಿಯರ್ ಈಸ್ ಅವರ್ ಒರಿಜಿನಲ್ ಅಫಿಷಿಯಲ್ ಸೈಟ್. ವಿ ಓನ್ಲಿ ಅಕ್ಸೆಪ್ಟ್ ಡೆಪಾಸಿಟ್ಸ್ ಆನ್ ದಿಸ್ ಸೈಟು. ಇಫ್ ಯು ಮೇಡ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಅನದರ್ ಸೈಟ್ ದೆನ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡೆಪಾಸಿಟ್ಸ್. ಅಂದರೆ ಇವಾಗ ಏನು ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಜಿಯೋನ್ ಫೈನಾನ್ಸ್ .in ಹೋಗ್ಬಿಟ್ಟು ಒಂದು ಇನ್ವೆಸ್ಟನ್ನು ಮಾಡ್ತಾರೆ. ಅಕಸ್ಮಾತ್ ಅಪ್ಲಿಕೇಶನ್ ಬ್ಯಾನ್ ಆದರೆ ಜಿಯೋನ್ ಫೈನಾನ್ಸ್ .com ಬಂದುಬಿಟ್ಟು ಇನ್ವೆಸ್ಟನ್ನು ಮಾಡಿರ್ತಾರಲ್ಲ ಹೈಲಿ ಅಮೌಂಟು, ಅವ್ರು ಬಂದು ಏನು ಮಾಡ್ತಾರೆ ಅಂದರೆ ಜಿಯೋನ್ ಫೈನಾನ್ಸ್ .com ಬಂದುಬಿಟ್ಟು ಅವ್ರಿಗೆ ಒಂದು ಚಾಟನ್ನು ಮಾಡ್ತಾರೆ. ಈ ಥರ ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಮದು ಇನ್ವೆಸ್ಟ್ ಮಾಡಿದೆ, ಅಮೌಂಟ್ ಆಗಿದೆ ಅಂತ ಚಾಟ್ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಹೇಳಿದ್ದಾರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಿಮ್ಮ ಒಂದು ಅಮೌಂಟನ್ನು ಹಾಕೋರು ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಮತ್ತು ಇನ್ನೊಂದಿದೆ, ಸಮೋನ್ ಇನ್ ಇಂಡಿಯಾ ಹ್ಯಾಸ್ ಕ್ರಿಯೇಟೆಡ್ ಎ ಫೇಕ್ ಅಪ್ಲಿಕೇಶನ್ ಯೂಸಿಂಗ್ ಅವರ್ ನೇಮ್ ಆ್ಯಂಡ್ ಅವರ್ ಲೋಗೋಸ್ and is cheating people in India. We have nothing to do with this application besides we have never accepted deposits in rupees. Please spread that ಅಂದ್ಬಿಟ್ಟು ಅವರ ಒಂದು ಜಿಯೋನ್ ಫೈನಾನ್ಸ್ ಯಾವುದು ಫೇಕ್ ವೆಬ್ಸೈಟ್ ಇದೆ ಅವ್ರದ್ದು ಒಂದು ಲಿಂಕನ್ನು ಹಾಕಿದ್ದಾರೆ, ಫೇಕ್ ವೆಬ್ಸೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತ ಅಂದರೆ ಇಂಡಿಯಾದಲ್ಲಿ ಯಾರೋ ಈ ಥರ ಒಂದು ನಮ್ಮ ಅಪ್ಲಿಕೇಶನ್ನ ಒಂದು ಲೋಗೋನ ನೇಮನ್ನು ಕಾಪಿ ಮಾಡ್ಕೊಂಡು ಈ ಥರ ಒಂದು ಫೇಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅಪ್ಲಿಕೇಶನಲ್ಲಿ ಹಾಗೆ ರುಪೀಸಲ್ಲಿ ನಾವು ಯಾವುದೇ ಕಾರಣಕ್ಕೂ ರುಪೀಸಲ್ಲಿ ಅಕ್ಸೆಪ್ಟ್ ಮಾಡಲ್ಲ ಇನ್ವೆಸ್ಟ್ಮೆಂಟನ್ನು ಅಂತ ಇವರು ಹೇಳಿದ್ದಾರೆ ಫ್ರೆಂಡ್ಸ್. ಮತ್ತು ಈ ಕಡೆಯಿಂದ ಮೆಸೇಜ್ ಮಾಡಿದ್ದು ವಾಟ್ ಕರೆನ್ಸಿ ಡೆಪಾಸಿಟ್ ಅಂದ್ಬಿಟ್ಟು ಈ ಕಡೆಯಿಂದ ಯಾವ ಒಂದು ಕರೆನ್ಸಿ ಡೆಪಾಸಿಟ್ ಮಾಡಿಸ್ಕೊತೀರ ಅಂದರೆ ಆ ಕಡೆಯಿಂದ ಜಿಯೋನ್ ಫೈನಾನ್ಸ್ ಅವ್ರು ಮೆಸೇಜ್ ಮಾಡಿದ್ದಾರೆ ನೋಡ್ಬೋದು ನೀವು. ಕ್ರಿಯೇಟಿಂಗ್ ಎ ಡೆಪಾಸಿಟ್ ಇನ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್, BTC, ಲೈಟ್ ಕಾಯಿನ್, LTC, ಎಥೇರಿಯಮ್ನು ಆ್ಯಂಡ್ ಟೆಟರ್ ಅಂದ್ಬಿಟ್ಟು ಏನೋ ಮೆಸೇಜ್ ಮಾಡಿದ್ದಾರೆ ಫ್ರೆಂಡ್ಸ್. ಇದೆಲ್ಲ ಕ್ರಿಪ್ಟೋ ಕರೆನ್ಸಿ ಅಂದರೆ ಡಿಜಿಟಲ್ ಕರೆನ್ಸಿ ರೂಪದಲ್ಲಿ ಇವರು ಇನ್ವೆಸ್ಟನ್ನು ಮಾಡಿಸ್ಕೋತಾರೆ ಫ್ರೆಂಡ್ಸ್. ಮತ್ತು ಒಂದು ಡೌನ್ಲೋಡ್ ಲಿಂಕನ್ನು ಕೇಳಿದಾಗ ಪ್ಲೀಸ್ ಸೆಂಡ್ ಡೌನ್ಲೋಡ್ ಲಿಂಕ್ ಅಂತ ಡೌನ್ಲೋಡ್ ಲಿಂಕನ್ನು ಕೇಳಿದಾಗ ಅವರು ಒಂದು ಪ್ಲೇಸ್ಟೋರ್ದು ಲಿಂಕನ್ನು ಕಳಿಸಿದ್ದಾರೆ. ಯಾಕಂದರೆ ಜಿಯೋನ್ ಫೈನಾನ್ಸ್ .com ಏನಿದೆ ಅದು ಒರಿಜಿನಲ್ ಕಂಪ್ನಿ, ಲೀಗಲ್ ಆಗಿದೆ, ಅದರಿಂದ ಅವರು ಒಂದು ಪ್ಲೇಸ್ಟೋರ್ ಲಿಂಕನ್ನು ಕಳಿಸಿದ್ದಾರೆ. ಈ ಒಂದು ಜಿಯೋನ್ ಫೈನಾನ್ಸ್ .in ಅಂತ ಇದೆಯಲ್ಲ, ಇಂಡಿಯಾ ಅಂದರೆ .in ಅಂತ ಇದೆಯಲ್ಲ, ಅವ್ರದ್ದು ಒಂದು ಪಕ್ಕಾ ಸ್ಕ್ಯಾಮ್ ಆಗಿದೆ ಫ್ರೆಂಡ್ಸ್. ಯಾವಾಗ ಒಂದು ಬ್ಯಾನ್ ಮಾಡ್ತಾರೆ ಹೇಳೋದಕ್ಕಾಗಲ್ಲ. ಇಲ್ಲೇ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವಿ ಕ್ಯಾನಾಟ್ ಡೆಪಾಸಿಟ್ INR ಅಂದರೆ ಇಂಡಿಯನ್ ರುಪೀಸಲ್ಲಿ ನಾವು ಡೆಪಾಸಿಟ್ ಮಾಡೋಕ್ಕಾಗಲ್ವ ಅಂತ ಕೇಳಿದ್ದಾರೆ. ಅವ್ರು ತಿರ್ಗಾ ಮೆಸೇಜ್ ಮಾಡಿದ್ದಾರೆ, ಅವರ್ ಕಂಪನಿ ಹ್ಯಾಸ್ ನೆವರ್ ಆಕ್ಸೆಪ್ಟೆಡ್ ಆ್ಯಂಡ್ ಡಸ್ ನಾಟ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ಇನ್ ರುಪೀಸ್ ಅಂತ ಅವ್ರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕಂಪನಿ ಒಂದು
ರುಪೀಸ್ ಲೆಕ್ಕದಲ್ಲಿ ಒಂದು ಡೆಪಾಸಿಟನ್ನು ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಆಪ್ಷನ್ ಇಲ್ಲ, ಆಪ್ಷನ್ ನಾವು ಕೊಟ್ಟೇ ಇಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಅಂತಂದರೆ ಇದು ಪಕ್ಕಾ ಒಂದು ಫೇಕ್ ಕಂಪನಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಒಂದು ಸ್ಕ್ರೀನ್ಶಾಟನ್ನು ನೋಡಿದ್ರೆ ಈ ಒಂದು ಜಿಯೋನ್ ಫೈನಾನ್ಸ್ .in ಏನಿದೆ ಇದೊಂದು ಪಕ್ಕಾ ಫೇಕ್ ಕಂಪ್ನಿ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಯಾರು ಕೂಡ ಈ ವಿಡಿಯೋನ ನೋಡಾದ್ಮೇಲೆ ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ವೆಸ್ಟ್ ಮಾಡಿರೋರು ಯಾರು ಇದ್ದೀರೋ ಅವರು ದಯವಿಟ್ಟು ಅಮೌಂಟನ್ನು ತಗೋಬಿಡಿ. ಬ್ಯಾನ್ ಆಗೋದಕ್ಕೂ ಮುಂಚೆ ಅಮೌಂಟನ್ನು ತಗೋಬಿಡಿ. ಇಲ್ಲ ಅಂತಾರೆ ನಿಮ್ಮ ಅಮೌಂಟ್ ಯಾವುದೇ ಕಾರಣಕ್ಕೂ ರಿಟರ್ನ್ ಆಗೋಲ್ಲ ಫ್ರೆಂಡ್ಸ್. ಎಲ್ಲ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಸೇಮ್ ಕಂಪ್ನಿ ಒರಿಜಿನಲ್ ಏನಿದೆ ಅವ್ರ ಲೋಗನೇ ಕ್ರಿಯೇಟ್ ಮಾಡಿಕೊಂಡು ಮತ್ತು ಅವರ ಒಂದು ಫೋಟೋಸ್ ಏನೇನು ಹಾಕ್ತಾರೆ ಅದನ್ನೆಲ್ಲ ಸೇಮ್ ಇವರು ಕೂಡ ಹಾಕ್ಕೊಂಡಿದ್ದಾರೆ. ಅವರ ಒಂದು ಫೋಟೋಸು ವರ್ಕರ್ಸ್ದು ಫೋಟೋ ಏನಿದೆ ಅವ್ರು ಹಾಕ್ಕೊಂಡಿದ್ದಾರಲ್ಲ ಅದೇ ಥರ ಒಂದು ಫೋಟೋನ ಇವರು ಕೂಡ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಪಕ್ಕಾ ಸ್ಕ್ಯಾಮ್ ಇದೆ, ಯಾವಾಗ ಬ್ಯಾನ್ ಆಗುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ನೀವು ಹಾಕಿರೋ ಒಂದು ಇನ್ವೆಸ್ಟ್ಮೆಂಟನ್ನು ನೀವು ರಿಟರ್ನ್ ತೊಗೊಬಿಡಿ ಬ್ಯಾನ್ ಆಗೋದಕ್ಕೂ ಮುಂಚೆ. ಮತ್ತು ಒರಿಜಿನಲ್ ವೆಬ್ಸೈಟ್ ಯಾವ ಥರ ಇದೆ ನೋಡೋದಾದರೆ ಬನ್ನಿ ಫ್ರೆಂಡ್ಸ್, ಒರಿಜಿನಲ್ ವೆಬ್ಸೈಟ್ ಯಾವ ಥರ ಇದೆ ನೋಡೋಣ. ಒರಿಜಿನಲ್ ವೆಬ್ಸೈಟ್ ಯಾವ ಥರ ಇದೆ ನೋಡಬೇಕು ಅಂದರೆ ಫ್ರೆಂಡ್ಸ್ @jianfinance.com ಅಂತ ಹೊಡಿಬೇಕಾಗುತ್ತೆ. ಇಲ್ಲ ಜಿಯಾನ್ ಫೈನಾನ್ಸ್ ಅಂತ ಹೊಡೆದ್ರೆ ಗೂಗಲಲ್ಲೇ ತೋರಿಸುತ್ತೆ ಫ್ರೆಂಡ್ಸ್. ಜಿಯಾನ್ ಫೈನಾನ್ಸ್ ನೀವು ನೋಡ್ತಾ ಇರ್ಬೋದು. ಗೂಗಲಲ್ಲಿ ಜಿಯಾನ್ ಫೈನಾನ್ಸ್ ಅಂತ ಹೊಡೆದ್ರೆ ಇಲ್ಲೇ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ @jianfinance.com ಅಂತ ಇದೆ. ಓಪನ್ ಮಾಡೋಣ ಬನ್ನಿ ವೆಬ್ಸೈಟ್. ಅದು ವೆಬ್ಸೈಟ್ ಸರ್ವರ್ ಡೌನ್ ಆಗಿದೆ ಫ್ರೆಂಡ್ಸ್, ಅದೇನೋ ಸರ್ವರ್ ಡೌನ್ ಬರ್ತಾಯಿದೆ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಒರಿಜಿನಲ್ ವೆಬ್ಸೈಟ್ ಬಂದುಬಿಟ್ಟು ಇದು ಫ್ರೆಂಡ್ಸ್ @jianfinance.com ಅಂತ ಏನಿದೆ ಇದು ಒಂದು ಒರಿಜಿನಲ್ ವೆಬ್ಸೈಟ್ ಆಗಿದೆ. @jianfinance.in ಅನ್ನೋದು ಒಂದು ಡೂಪ್ಲಿಕೇಟ್ ವೆಬ್ಸೈಟ್. ಅದರಿಂದ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. @jianfinance.in ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದು ಅವ್ರ ಕಡೆಯಿಂದ ಯಾವುದೇ ಲಿಂಕ್ ಬಂದ್ರೂ ಕೂಡ @jianfinance.in ಅಂದ್ಬಿಟ್ಟು ಯಾವುದೇ ಲಿಂಕ್ ಬಂದರೂ ಕೂಡ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ಇನ್ವೆಸ್ಟ್ಮೆಂಟನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇನ್ನು ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅಪ್ಲಿಕೇಶನ್ ಒಟ್ಟಿನಲ್ಲಿ ಇನ್ನಲ್ಲ ಇದೆ. ವೀಡಿಯೋ ಅಪ್ಲೋಡ್ ಆದಮೇಲೆ ಏನಾದ್ರು ಡಿಲೀಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ವೀಡಿಯೋ ಅಪ್ಲೋಡ್ ಆದಮೇಲೂ ಕೂಡ ಅಪ್ಲಿಕೇಶನ್ ಏನಾದ್ರು ಇತ್ತು ಅಂತಂದರೆ ನೀವು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಹಾಕಿರೋ ಅಮೌಂಟ್ನೆಲ್ಲ ವಿಡ್ರಾ ತೊಗೊಬಿಡಿ. ಯಾವ ಟೈಮಲ್ಲಿ ಅಪ್ಲಿಕೇಶನ್ ಬ್ಯಾನ್ ಆಗುತ್ತೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.